ಬೊಂಬಾಯಿಗೆ ಕೊರೋನಾ, ನೂರಾರು ಜನರಿಗೆ ಟೆನ್ಷನ್. 11 ಜಿಲ್ಲೆಗಳಲ್ಲಿ ಕೊರೋನಾ ಅಬ್ಬರ. ಮತ್ತೆರಡು ವಾರ ಬೆಂಗಳೂರು ಶಾಲೆ ಬಂದ್. ಇದು ಕೊರೋನಾ ಆರ್ಭಟ ಮೂರನೇ ಅಲೆಯ ಸ್ಟೋರಿ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಕನ್ಫರ್ಮ್ ಆಗಿದೆ. ನಿನ್ನೆ ಬೆಳಗ್ಗೆ ಕೋವಿಡ್ ಟೆಸ್ಟ್ ಕೊಟ್ಟು ಎಲ್ಲ ಕಡೆ ಸುತ್ತಾಡ್ಬಿಟ್ಟಿದ್ದಾರೆ ಸಿಎಂ. ಇನ್ನು ಸಿಎಂ ಕಾಂಟ್ಯಾಕ್ಟ್ ಯಾರೆಲ್ಲ ಬಂದಿದ್ದಾರೆ, ಸಹಜವಾಗಿ ಅವರಿಗೆ ಕೋವಿಡ್ ಟೆನ್ಷನ್ ಇದೀಗ ಶುರುವಾಗಿದೆ. ಈಗ ಸರ್ಕಾರನೇ ಹೇಳ್ತಾ ಇದೆ, ಆರೋಗ್ಯ ಇಲಾಖೆ ಹೇಳೋದೇನು, ನೀವು ಡೌಟ್ ಇದೆ ಅಥವಾ ಟೆಸ್ಟ್ ಅಂತ ಕೊಟ್ಟ ಮೇಲೆ ಯಾರ ಸಂಪರ್ಕಕ್ಕೂ ನೀವು ಬರಬೇಡಿ, ರಿಪೋರ್ಟ್ ಬರೋ ತನಕ ಅಂತ ಹೇಳ್ತಾರೆ. ನೆಗೆಟಿವ್ ಬಂದ್ರೆ ಪರವಾಗಿಲ್ಲ, ಆದ್ರೆ ಪಾಸಿಟಿವ್ ಬಂದ್ರೆ ನೆಕ್ಸ್ಟ್ ಏನು? ಸೊ ಈ ತರದ ಪ್ರಶ್ನೆಯನ್ನ ಅವರೇ ಕೇಳ್ತಾರೆ. ಈಗ ಜನರಿಗೆಲ್ಲ ರೂಲ್ಸ್ ಪಾಠ ಮಾಡಿ ರೂಲ್ಸ್ ಬ್ರೇಕ್ ಮಾಡ್ಬಿಟ್ಟಿದ್ದಾರೆ ಸಿಎಂ. ಕೋವಿಡ್ ಟೆಸ್ಟ್ ಕೊಟ್ಟು ಎಲ್ಲ ಕಡೆ ಸುತ್ತಾಟ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಈಗ ಸಿಎಂ ಸಂಪರ್ಕದಲ್ಲಿ ಇದ್ದವರಿಗೆಲ್ಲ ಒಂಥರ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಜೊತೆಗೆ ಅವರೆಲ್ಲರೂ ಕ್ವಾರಂಟೈನ್ ಆಗ್ತಾರಾ? ಈಗ ಜನಸಾಮಾನ್ಯರು ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜನರಿಗೊಂದು ರೂಲ್ಸು, ನೀವುಗಳೊಂದು ರೂಲ್ಸ್ ಯಾಕೆ ಮಾಡ್ಕೋತೀರಾ? ಜನ ಒಟ್ಟಿಗೆ ಸೇರಬಾರ್ದು ಅಂತೀರಾ, ನೀವು ನೋಡಿದ್ರೆ ರ್ಯಾಲಿ ಪ್ರತಿಭಟನೆ ಎಲ್ಲ ಮಾಡ್ಕೋತಿದ್ದೀರಾ. ಇನ್ನೊಂದು ಕಡೆ ಟೆಸ್ಟ್ ಕೊಟ್ಬಿಟ್ಟು ನೀವು ಯಾರ ಸಂಪರ್ಕಕ್ಕೂ ಬರಬಾರ್ದು, ಮನೆಯಿಂದ ಹೊರಗಡೆ ಬರಬಾರ್ದು, ಐಸೋಲೇಟ್ ಆಗಿ ಅಂತ ಹೇಳ್ತೀರಾ. ನೀವು ನೋಡಿದ್ರೆ ಟೆಸ್ಟ್ ಕೊಟ್ಟು ಊರೆಲ್ಲ ಸುತ್ತಾಡ್ಕೊಂಡು ಬಂದಿದ್ದೀರಾ. ಇದು ಯಾವ ಸೀಮೆ ನ್ಯಾಯ ಅಂತ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಈಗ ರೂಲ್ಸ್ ನೀವು ಹೇಳ್ತೀರಾ, ರೂಲ್ಸ್ ಪಾಠ ಮಾಡ್ತೀರಾ ಬೇರೆಯವ್ರಿಗೆ ಅಂದಮೇಲೆ ನೀವುಗಳದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡಿ ಮಾದರಿಯಾಗಿರ್ಬೇಕಲ್ಲ. ಅದನ್ನ ಬಿಟ್ಬಿಟ್ಟು ನೀವೇ ಈ ತರ ರೂಲ್ಸ್ ಬ್ರೇಕ್ ಮಾಡಿದ್ರೆ ಜನ ಅದನ್ನ ಫಾಲೋ ಮಾಡಿಲ್ಲ ಅಂತ ನೀವು ನಾಳೆ ಅದನ್ನ ಹೇಳಂಗಿಲ್ಲ, ಯಾಕಂದ್ರೆ ನೀವು ಫಾಲೋ ಮಾಡಿಲ್ಲ. ಸೊ ಅದೇ ತರ ಆಗಿದೆ ಸಿಎಂ ಪರಿಸ್ಥಿತಿ. ಸಿಎಂ ಬೊಮ್ಮಾಯಿಗೆ ಕೊರೋನಾ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ ನಿನ್ನೆ ಸಂಜೆ ವೇಳೆಗೆ. ಬಟ್ ಬೆಳಿಗ್ಗೆ ಅವರು ಟೆಸ್ಟ್ ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ನಿನ್ನೆ ಸಂಜೆ ತನಕ ಅವ್ರು ವೆಯ್ಟ್ ಮಾಡ್ಬೋದಾಗಿತ್ತು. ಈಗ ತುರ್ತಾಗಿ ಕೆಲವು ಕೆಲಸ ಇರುತ್ತೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ನಮಗೂ ಅರ್ಥ ಆಗುತ್ತೆ. ಸೊ ಇವಾಗ ಡಿಜಿಟಲ್ ಯುಗದಲ್ಲಿ ಅದನ್ನ ಫೋನ್ ಮುಖೇನ ಅಥವಾ ಅದನ್ನ ವಿಡಿಯೋ ಕಾನ್ಫರೆನ್ಸ್ ಮುಖೇನ ಅದನ್ನೆಲ್ಲ ಅಟೆಂಡ್ ಮಾಡ್ಬೋದಾಗಿತ್ತು. ಅದನ್ನ ಬಿಟ್ಟು ಎಲ್ಲ ಕಡೆ ಸುತ್ತಾಡಿದ್ದಾರೆ ನಿನ್ನೆ. ಅವ್ರ ಸಂಪರ್ಕದಲ್ಲಿ ಇರೋರೆಲ್ಲ ಈ ಕ್ವಾರಂಟೈನ್ ಆಗ್ತಾರಾ? ಸಹಜವಾಗಿ ಎಲ್ರಿಗೂ ಈಗ ಆತಂಕ ಇದೆ. ನಾವು ಸಿಎಂ ಕಾಂಟ್ಯಾಕ್ಟಿಗೆ ಬಂದಿದ್ದೀವಿ, ಅವ್ರಿಗೆ ಪಾಸಿಟಿವ್ ಬಂದಿದೆ, ಇನ್ನು ನಮ್ ಗತಿ ಏನು? ಆತಂಕ ಇದೆ. ಬಟ್ ಎಲ್ಲರೂ ಕ್ವಾರಂಟೈನ್ ಆಗ್ತಾರಾ ಅನ್ನೋದು ಈಗಿರುವಂತ ಕುತೂಹಲ. ಯಾರ್ಯಾರು ಕಾಂಟ್ಯಾಕ್ಟಿಗೆ ಬಂದಿದ್ದಾರೆ ಹಾಗಾದ್ರೆ? ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಗೃಹ ಸಚಿವ ಆರ್ ಜ್ಞಾನೇಂದ್ರ, ಅಧಿಕಾರಿಗಳಾದ ವಂದಿತಾ ಶರ್ಮಾ, ವಿಜಯ್ ಭಾಸ್ಕರ್, ಶಾಲಿನಿ ರಜನೀಶ್, ಮನೀಶ್ ಮೌದ್ಗಿಲ್, ಹಾಗೇನೆ ಬಿ ಎ ಬಸವರಾಜ್ ಅವರು. ಹೀಗೆ ಸಿಎಂ ಸಂಪರ್ಕದಲ್ಲಿದ್ದಂತ 20ಕ್ಕೂ ಹೆಚ್ಚು ಮಂದಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಮೈಸೂರು ವಿವಿ ವಿಶ್ರಾಂತ ಕುಲಪತಿಗಳ ಟೀಮ್ ಕೂಡ ಭೇಟಿಯಾಗಿದೆ. ಪ್ರೊಫೆಸರ್ ಕೆ ಎಸ್ ರಂಗಪ್ಪ ನೇತೃತ್ವದಲ್ಲಿ ಸಿಎಂ ಭೇಟಿ ಮಾಡಿದ್ದಾರೆ. ಇವರೆಲ್ಲರಿಗೂ ಈಗ ಟೆನ್ಷನ್ ಇದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಮಂಜುನಾಥ್ ಇವರು ಕೂಡ ಮೀಟ್ ಮಾಡಿದ್ದಾರೆ. ಹೀಗೆ ಸಾಕಷ್ಟು ಅಧಿಕಾರಿಗಳು, ಗಣ್ಯರು ಎಲ್ಲರೂ ಮೀಟ್ ಮಾಡಿದ್ದಾರೆ ಸಿಎಂ ಅವರನ್ನ. ಹಾಗಾಗಿ ಸಿಎಂ ಸಂಪರ್ಕದಲ್ಲಿರುವಂತ ಎಲ್ರಿಗೂ ಇದೀಗ ಆತಂಕ ಇದ್ದೇ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇವರು ರೂಲ್ಸ್ ಹೇಳೋರು ಈಗ ರೂಲ್ಸ್ ಬ್ರೇಕ್ ಮಾಡಿದ್ದಾರೆ. ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನನ್ನ ಟೆಸ್ಟ್ ಕೊಟ್ಟ ಮೇಲೆ ರಿಪೋರ್ಟ್ ಬರೋ ತನಕ ಇವ್ರು ವೇಟ್ ಮಾಡಬೇಕಾಗಿತ್ತು. ಆದ್ರೆ ಈಗ ಸಾಕಷ್ಟು ಸಂಖ್ಯೆಯಲ್ಲಿ ಜನರನ್ನು ಭೇಟಿ ಮಾಡಿದ್ದಾರೆ. ಯಾವ ತರ ಇದೆ ಆತಂಕ? ಶರ್ಮಿತಾ ಶೆಟ್ಟಿ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ನಿನ್ನೆ ಟೆಸ್ಟಿಗೆ ಸ್ವಾಬ್ ಟೆಸ್ಟಿಗೆ ಕೊಟ್ಟಾದ್ಮೇಲೆ ಅವರು ಇಡೀ ಊರೆಲ್ಲ ಸುತ್ತಿದ್ದಾರೆ. ಊರಿಗೆಲ್ಲ ಪಾಠ ಮಾಡುವಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಕೋವಿಡ್ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಇದು ಒಂದ್ ಕಡೆ ನೈತಿಕತೆ ಪ್ರಶ್ನೆ. ಈ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ನೆನೆ ಸರಿಸುಮಾರು 4 ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದಾರೆ. ಗೃಹ ಕಚೇರಿ ಕೃಷ್ಣದಲ್ಲಿ ಸಭೆಯನ್ನ ಒಂದು ಸಭೆ ನಡೆಸಿದ್ದಾರೆ. ಒಂದು ನಿಯೋಗದ ಜೊತೆ ಭೇಟಿ ಮಾತುಕತೆ ನಡೆಸಿದ್ದಾರೆ. ಈ ಎಲ್ಲದರ ಕೂಡ ಮುಖ್ಯಮಂತ್ರಿ ಜೊತೆ 4 ಸಚಿವರು ಅಂದ್ರೆ ಸಚಿವ ಡಾಕ್ಟರ್ ಅಶ್ವಥ್ ನಾರಾಯಣ, ಬೈರತಿ ಬಸವರಾಜ್, ಆರ್ ಜ್ಞಾನೇಂದ್ರ, ಡಾಕ್ಟರ್ ಸುಧಾಕರ್, ಡಾಕ್ಟರ್ ಅಶ್ವಥ್ ನಾರಾಯಣ, 5 ಸಚಿವರು ನಿನ್ನೆ ಮುಖ್ಯಮಂತ್ರಿಗಳ ಜೊತೆ ಸಂಪರ್ಕದಲ್ಲಿದ್ದಾರೆ ಮತ್ತು ಅವ್ರ ಜೊತೆ ಭೇಟಿ ಮತ್ತು ಮಾತುಕತೆ, ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಈ ಎಲ್ಲದ ನಡುವೆ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಸೇರಿದಂತೆ ಹಿರಿಯ IAS ಅಧಿಕಾರಿಗಳು ಹಾಗೂ ಅನೇಕ ನಿಯೋಗಗಳು ಬಂದಿರುವಂತದ್ದು. ಜೊತೆಗೆ ನಿನ್ನೆ ಚಂದ್ರಶೇಖರ್ ಪಾಟೀಲ್ ರವರ ನಿವಾಸಕ್ಕೂ ತೆರಳಿದ್ರು. ಅವರ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ತೆರಳಿದ್ರು. ಅವರ ಕುಟುಂಬ ಜೊತೆ ಹತ್ತಿರದಲ್ಲೇ ಇದ್ರು. ಅವರ ಕುಟುಂಬದ ಸಾಥವನ್ನು ಕೂಡ ಪುಟ್ಟಿ ಮುಖ್ಯಮಂತ್ರಿಗಳು ಹೇಳಿದ್ರು. ಈ ಎಲ್ಲದರ ನಡುವೆ ಕೂಡ ಇದೀಗ ಆರೋಗ್ಯ ಸಚಿವ ಡಾಕ್ಟರ್ ಸುಧಾಕರ್ ಅವರು ಈಗಾಗಲೇ 2 ದಿನ ನಾನು ಐಸೋಲೇಷನ್ ಒಳಗಾಗ್ತೀನಿ, 2 ದಿನ ನಂತರ RT-PCR ಟೆಸ್ಟ್ ಮಾಡಿಸ್ತೀನಿ, ಟೆಸ್ಟ್ ಮಾಡಿಸಿ ನೆಗೆಟಿವ್ ಬಂದ್ರೆ ನಾನು ಎಂದಿನಂತೆ ಕರ್ತವ್ಯ ಮಾಡ್ತೀನಿ ಅಂದ್ರೆ ಈಗಾಗಲೇ ಸ್ವತಃ ಅವರು ಐಸೋಲೇಷನ್ ಒಳಗಾಗಿದ್ದಾರೆ. ಇನ್ನು ಉಳಿದಂತೆ ಡಾಕ್ಟರ್ ಅಶ್ವಥ್ ನಾರಾಯಣ ರವರು ಇವತ್ತು 10 ಗಂಟೆಗೆ ಲಾಲ್ಬಾಗ್ ಪುಣ್ಯತಿಥಿಯ ಕಾರಣಕ್ಕೆ ಪುಣ್ಯತಿಥಿಯ ಇರೋದ್ರಿಂದ
ವಿಧಾನಸೌಧದಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡ್ತಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳವರಿಗೆ ಅಸೈನ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ನಿನ್ನೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದ್ದಾರೆ. ಮುಖ್ಯಮಂತ್ರಿಗಳ ಒಂದು ಆಡಳಿತ ಸುಧಾರಣಾ ಸಭೆಯಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಆದ್ರೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಕೂಡ ಮುಖ್ಯಮಂತ್ರಿಗಳ ಸೂಚನೆಯಂತೆ ಇವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋ ಮುಖಾಂತರ ಒಂದ್ ಕಡೆ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಹೋಮ್ ಐಸೋಲೇಷನ್ ಆಗಿ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಟ್ವೀಟ್ ನಲ್ಲಿ ಮನವಿ ಮಾಡಿದ್ರು ಕೂಡ ಸ್ವತಃ ಮುಖ್ಯಮಂತ್ರಿಗಳಿಗೆ ಸಚಿವ ಅಶ್ವಥ್ ನಾರಾಯಣ್ ಅವರಿಗೆ ಅಸೈನ್ಮೆಂಟ್ ಹಾಕೋ ಮುಖಾಂತರ ಎಲ್ಲ ಒಂದ್ ಕಡೆ ಕೋವಿಡ್ ನಿಯಮವನ್ನ ಗಾಳಿಗೆ ತೋರಿಸಿ ಮುಖ್ಯಮಂತ್ರಿಗಳು ಕೂಡ ಕಾರಣಕರ್ತರಾಗ್ತಾರೆ. ಇವತ್ತು 11 ಗಂಟೆ ನಂತರ ಮತ್ತೆ ಅಶ್ವಥ್ ನಾರಾಯಣ್ ಅವರು ರಾಮನಗರದಲ್ಲಿ ಹೋಗಿ ಮೇಕೆದಾಟು ಪಾದಯಾತ್ರೆ ವಿಚಾರವಾಗಿ ಡಿ ಕೆ ಶಿವರಾಜ್ ವಿರುದ್ಧ ವಾಗ್ದಾಳಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದಾರೆ. ಇದು ಒಂದ್ ರೀತಿಯಲ್ಲಿ ಎಲ್ಲೊಂದ್ ಕಡೆ ಕೋವಿಡ್ ನಿಯಮನ ಉಲ್ಲಂಘನೆ ಮಾಡ್ತಿರೋದು. ಸ್ವತಃ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ ಬೇರೆಯವ್ರಿಗೆ ಹೇಳುವಂತ ನೈತಿಕತೆ ಅವರು ಉಳಿಸ್ಕೊಂಡಿಲ್ಲ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಹೆಚ್ಚಾಗ್ತಾ ಇದೆ. ಪಾಸಿಟಿವಿಟಿ ದರದಲ್ಲೂ ಕೂಡ ತೀವ್ರ ಗತಿಯಲ್ಲಿ ಏರಿಕೆ ಆಗ್ತಾ ಇದೆ.